ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ರಾಜಾ ಸಾಬ್. ಇದು ನಮ್ಮ ಯೂಟ್ಯೂಬ್ನ ಅಫಿಷಿಯಲ್ ಪೇಜ್. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೋಡಿ, ರೆಡ್ ಕಲರ್ ಬಟನ್ ಕಾಣುತ್ತೆ, ಇದನ್ನು ಒಂದು ಸಬ್ಸ್ಕ್ರೈಬ್ ಬಟನ್, ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವತ್ತು ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು, ನೀವು ಪ್ಯಾನ್ ಕಾರ್ಡ್ ಈಗ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಪ್ಯಾನ್ ಕಾರ್ಡು ಪ್ರತಿಯೊಂದು ವ್ಯವಹಾರ ಕೂಡ ಬ್ಯಾಂಕ್ನಲ್ಲಿ ಪ್ರತಿಯೊಂದು ಕಡೆ ಪ್ಯಾನ್ ಕಾರ್ಡ್ ಕೇಳ್ತಾ ಇದ್ದಾರೆ. ಆ ಪ್ಯಾನ್ ಕಾರ್ಡ್ ಮಾಡ್ಸೋಕೆ ನೀವು ತುಂಬ ಕಷ್ಟಪಡ್ತಾ ಇರ್ತೀರಾ. ಅದು ಎಷ್ಟು ಸಿಂಪಲ್ ಆದಂಥ ಒಂದು ಪ್ರೋಸೆಸ್ ಅಂದರೆ, ನೀವು ಕೇವಲ ₹116 ಮಾತ್ರ ಕಟ್ಟಿ ಗೌರ್ಮೆಂಟ್ಗೆ ನೀವೇ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರಿಂದ ಡೈರೆಕ್ಟಾಗಿ ನೀವೇ ಅಪ್ಲೈ ಮಾಡ್ಬೋದು. ಕೇವಲ 7 ದಿವಸದಲ್ಲಿ ಅದು ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ. ಅದು ತುಂಬ ಸಿಂಪಲ್ ಸ್ಟೆಪ್ಪು. ನೀವು ಮತ್ತೆ ಏನು ಡಾಕ್ಯುಮೆಂಟ್ಸ್ ಫಿಸಿಕಲಿ ಕೊಡೋದೇನು ಬೇಕಾಗಿಲ್ಲ. ಡೈರೆಕ್ಟಾಗಿ ಓನ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಒಂದು ಕೊಟ್ಟರೆ ಸಾಕು, ಅವರೆಲ್ಲ ನಿಮ್ಮ ಒಂದು ಡೀಟೇಲ್ಸ್ನ ಆಧಾರ್ ಕಾರ್ಡ್ ಮುಖಾಂತರ ಕಲೆಕ್ಟ್ ಮಾಡ್ಕೋತಾರೆ. ಅದು ಹೇಗಪ್ಪ ಅಂದರೆ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಮೊಬೈಲಿಂದ ಮಾಡ್ತಾಯಿದ್ದೀನಿ, ನೀವು ಕಂಪ್ಯೂಟ್ರಲ್ಲಿ ಕೂಡ ಮಾಡ್ಬೋದು. ಮೊದಲು ನೀವು ಗೂಗಲ್ನಲ್ಲಿ ಹೋಗಿ ಪ್ಯಾನ್ ಕಾರ್ಡ್ ಆನ್ಲೈನ್ ಅಂತ ಹೊಡೆದ್ರೆ, ಇಲ್ಲಿ ನೋಡಿ ಪ್ಯಾನ್ ಕಾರ್ಡ್ ಆನ್ಲೈನ್ ಅಂತ ಹೊಡೆದ್ರೆ ಈ ಥರ ಒಂದು ವೆಬ್ಸೈಟ್ಗಳು ಓಪನ್ ಆಗ್ತವೆ. ಇದು ವೆಬ್ಸೈಟ್ ಆದರೆ ಇದರಲ್ಲಿ ನೋಡಿ ಅಪ್ಲೈ ಆನ್ಲೈನ್ ಪ್ಯಾನ್ ಕಾರ್ಡ್, ಇದು ಒಂದು ಹೊಸದೊಂದು ವೆಬ್ಸೈಟು. ಇದು ಹಳೇದಿದೆ tintin.nsdl.com ಅಂತ, ಇದು ಕೂಡ ಪ್ಯಾನ್ದೇ. ಬಟ್ ನಿಮಗೆ ಈ ಅಪ್ಲಿಕೇಶನ್, ಈ ಒಂದು ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕಿದರೆ ಕರೆಕ್ಟಾಗಿ ಅದು ನಿಮಗೆ ಕೆಲಸ ಮಾಡುತ್ತೆ. ನೋಡಿ ಹೇಗಪ್ಪ ಅಂದ್ರೆ ತುಂಬ ಸಿಂಪಲ್. ನೋಡಿ, ಅಪ್ಲೈ ಆನ್ಲೈನ್, ಹೊಸದಾಗಿ ಮಾಡೋರು ಅಪ್ಲೈ ಆನ್ಲೈನ್. ರಿಜಿಸ್ಟರ್ಡ್ ಯೂಸರ್ ಅಂದರೆ ಮಧ್ಯದಲ್ಲಿ ಅಪ್ಲಿಕೇಶನ್ ಮಾಡೋ ಟೈಮ್ನಲ್ಲಿ ಏನಾದರೂ ನೆಟ್ ಹೋಗಿ ಏನಾದ್ರು ಪ್ರಾಬ್ಲಮ್ ಆಗಿದ್ರು ಕೂಡ ಅವರು ರಿಜಿಸ್ಟರ್ಡ್ ಯೂಸರು ಒಂದು ಟೋಕನ್ ನಂಬರ್ ಕೊಡ್ತಾರೆ, ಅದನ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಮಾಡ್ಕೋಬೋದು. ನೋಡಿ, ಫಸ್ಟು ನ್ಯೂ ಪ್ಯಾನ್ ಫಾರ್ ಇಂಡಿಯನ್ ಸಿಟಿಜನ್. ಆಮೇಲೆ ಕ್ಯಾಟಗರಿ ಸಿ, ಇಂಡಿವಿಜುವಲ್ ಆದರೆ ಇಂಡಿವಿಜುವಲ್ಲು, ಕಂಪ್ನಿಗಳಿದ್ರೆ ಕಂಪ್ನಿಗಳು, ಅವೆಲ್ಲ ಬೇರೆ ಬೇರೆ ಇದೆ. ನಾವು ಇಂಡಿವಿಜುವಲ್ ಒಬ್ಬರದೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಫಸ್ಟು ನೇಮು ಶ್ರೀ. ನಮ್ಮ ಲಾಸ್ಟ್ ನೇಮ್ ಏನಿರುತ್ತೆ ಅಂದರೆ ಸಿಂಗಲ್ ಆಗಿರುತ್ತೆ, ರಾಮಪ್ಪ ಸಿಂಗಲ್ ಆಗಿರುತ್ತೆ, ಅಂಥದನ್ನ ಲಾಸ್ಟ್ ನೇಮಲ್ಲಿ ನೀವು ಎಂಟ್ರಿ ಮಾಡಬೇಕು. ನಾನು ನೋಡಿ ನನ್ನ ಲಾಸ್ಟ್ ನೇಮಲ್ಲಿದೆ, ನಂದು ಫಸ್ಟ್ ನೇಮು ಲಾಸ್ಟ್ ನೇಮ್ ಏನಿಲ್ಲ. ನಿಮ್ಮ ಸಿಂಗಲ್ ನೇಮ್ ಇದ್ದರೆ ಲಾಸ್ಟ್ ನೇಮಲ್ಲಿ ಎಂಟ್ರಿ ಮಾಡಬೇಕು. ಅವ್ರೇನು ಅದನ್ನ ಯಾಕೆ ಎಂಟ್ರಿ ಮಾಡಿದಿರಿ ಅಂತ ಕೇಳಲ್ಲ. ನೋಡಿ, ಡೇಟ್ ಆಫ್ ಬರ್ತ್ ಇವನ್ನೆಲ್ಲ ಸ್ವಲ್ಪ ಮ್ಯಾನ್ಯಲ್ಲಾಗಿ ಹಾಕಬೇಕು. ಉಳಿದ ಎಲ್ಲ ಡೀಟೇಲ್ಸ್ನ ಅದು ಪ್ಯಾನ್ ಕಾರ್ಡ್ ಮುಖಾಂತರ ಕಲೆಕ್ಟ್ ಮಾಡ್ಕೊಳ್ತಾರೆ. ನೋಡಿ, ಡೇಟ್ ಆಫ್ ಬರ್ತ್ ಆಗಿದೆ, ನಮ್ಮ ಒಂದು ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ತಾ ಇದ್ದೀವಿ. ನಮ್ಮ ಮೊಬೈಲ್ ನಂಬರ್ ಈಗ DBL ಒಂದು ಕ್ಯಾಪ್ಚರ್ ಕೋಡ್ ಇದೆ, ಆ ಕೋಡನ್ನು ಕೂಡ ಎಂಟ್ರ್ ಮಾಡೋಣ. ಕೋಡ್ ಕೊಟ್ಟು ಸಬ್ಮಿಟ್ ಮಾಡಿದರೆ ಈ ಒಂದು ನಮಗೆ ಟೋಕನ್ ನಂಬರ್ ಕೊಡ್ತಾರೆ. ಆ ಟೋಕನ್ ನಂಬರ್ನ ತುಂಬ ಇಂಪಾರ್ಟೆಂಟಾಗಿ ನೀವು ನೋಟ್ ಮಾಡ್ಕೋಬೇಕು. 0004648248 ಇದನ್ನು ಒಂದು ಟೈಪ್ ಮಾಡಿ ಕಂಟಿನ್ಯೂ ಮಾಡಿದರೆ ನೆಕ್ಸ್ಟ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವೇನಂದರೆ ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನಂಬರ್ ಎಂಟ್ರ್ ಮಾಡಬೇಕು. ಆಧಾರ್ ಕಾರ್ಡ್ ಇದು ನೋಡಿ, ಸಬ್ಮಿಟ್ ಡಿಜಿಟಲ್ ಥ್ರೂ ಇ ಸೈನ್ ಅಂತಿದೆ, ಅದನ್ನು ಕಂಟಿನ್ಯೂ ಅಲ್ಲಿ ಇಟ್ಕೋಬೇಕು. ಅದನ್ನೇ ಓಕೆ ಮಾಡಿರ್ಬೇಕು. ಅದಂದರೆ ಪೇಪರ್ಲೆಸ್ಸು, ಇಲ್ಲಾಂದರೆ ನೀವು ಪೇಪರೆಲ್ಲ ಸ್ಕ್ಯಾನ್ ಮಾಡಿ ಹಚ್ಕೋಬೇಕು. ನಮ್ಮ ಆಧಾರ್ ನಂಬರ್ 610533713934. ನಮ್ಮ ಹೆಸರು, ನಿಮಗೆ ಹೇಗಿದೆ ಹಾಗೆ ಇದ್ದರೆ ಸಾಕು. ಮೇಲ್ ಫೀಮೇಲ್ ಎಷ್ಟು ಮೊಬೈಲ್ ನಂಬರ್ ಆಲ್ರೆಡಿ ಕೊಟ್ಟಾಗಿದೆ. ಆಮೇಲೆ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಫಾದರ್ ನೇಮ್ ಎಂಟ್ರಿ ಮಾಡೋದಾ ಅಥವಾ ಮದರ್ ನೇಮ್ ಎಂಟ್ರಿ ಮಾಡೋದಾ ಅಂತಿದೆ. ನಾವು ಫಾದರ್ ನೇಮ್ನ ಹಾಕ್ತಾ ಇದ್ದೀವಿ. ಮದರ್ ನೇಮ್ ಬೇಕಾದರೆ ಮದರ್ ನೇಮ್ ಹಾಕ್ಬೋದು. ನೋಡಿ, ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿದ ಮೇಲೆ ನೀವು ಯಾವ ಬೇಸಿಕ್ನಿಂದ ದುಡ್ಡು ಬರುತ್ತೆ ಅಂತ ಕೇಳ್ತಾರೆ. ನಾವು ಸ್ಯಾಲ್ರಿ ಇದ್ದರೆ ಸ್ಯಾಲ್ರಿ ಹಾಕ್ಬೋದು, ನಾವು ನೋ ಇನ್ಕಮ್ ಹಾಕ್ತಾಯಿದ್ದೀವಿ. ಆಮೇಲೆ ಇಲ್ಲೇನು ನೀವು ಫಿಲಪ್ ಮಾಡೋಂಗಿಲ್ಲ, ನೀವು ಡೈರೆಕ್ಟಾಗಿ ಕೆಳಗಡೆ ಹೋಗ್ಬಿಡಿ. ಇಲ್ಲಿ ನೋಡಿ ಟೆಲಿಫೋನ್ ನಂಬರ್ಸ್ ಅಂತಿದೆ, ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಬಂತು.
ಅದಾದಮೇಲೆ ಉಳಿದಿದ್ದೆಲ್ಲ ಬರುತ್ತೆ. ನೀವು ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಏನು ವಿತ್ ಆನ್ಲೈನಲ್ಲಿ ಕೊಡ್ತೀರಾ ಅಥವಾ ನಮ್ಮ ರೆಪ್ರೆಸೆಂಟೇಟಿವ್ ಕಳಿಸ್ಬೇಕಂತಿದೆ, ನೋ ಅಂತ ಹಾಕಿ ನೀವು ಆನ್ಲೈನಲ್ಲೆಲ್ಲ ಸಬ್ಮಿಟ್ ಮಾಡೋದು. ಆಮೇಲೆ ಇದು ಎ ಕೋಡ್ ಏರಿಯೋ ಕೋಡ್ ಅಂತಿದೆ, ನಿಮಗೆ ಗೊತ್ತಾಗಲ್ಲ ಇದು ಏನು ಅಂತ ನೀವು ತಲೆಕೆಡಿಸ್ಕೊತಾ ಇದ್ದೀರಾ. ಅದೇನು ತಲೆಕೆಡಿಸ್ಕೊಬೇಡಿ. ಇಲ್ಲಿ ನೋಡಿ ಕೆಳಗಡೆ ಇದೆ ಎ ಕೋಡ್ ಸೆಲೆಕ್ಟ್ ಫ್ರಮ್ ದ ಫಾಲೋಯಿಂಗ್ ಅಂತಿದೆ. ನಾವು ಇಂಡಿಯನ್ ಸಿಟಿಜನ್ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೇಟ್ ಕರ್ನಾಟಕ, ನೆಕ್ಸ್ಟ್ ನಮ್ಮ ಒಂದು ಡಿಸ್ಟಿಕ್ ಬಳ್ಳಾರಿ ಸೆಲೆಕ್ಟ್ ಮಾಡಿದ್ರೆ ನೋಡಿ ಬಂದ್ಬಿಡುತ್ತೆ ಎಲ್ಲ ಡೀಟೇಲ್ಸು. ನಾವು ಫಸ್ಟ್ನೇದು ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಅದೆಲ್ಲ ಫಿಲಪ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೋದರೆ ಇದೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಒಂದು ಆಧಾರ್ ಕಡೆಯಿಂದ ಫಿಲಪ್ ಆಗಿರುತ್ತೆ. ನಮ್ಮ ಒಂದು ಪ್ಲೇಸನ್ನು ಎಂಟ್ರ್ ಮಾಡ್ಬೇಕಷ್ಟೇ. ರೈಟ್, ನೆಕ್ಸ್ಟ್ ಸಬ್ಮಿಟ್. ನೋಡಿ ಎಲ್ಲ ಫಿಲಪ್ ಆಗಿದೆ, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಓಕೆ 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 ಓಕೆ. ಇವೆಲ್ಲ ಅಡ್ರೆಸ್ ಎಲ್ಲ ಏನೂ ಫಿಲಪ್ ಮಾಡೋಂಗಿಲ್ಲ, ಅದು ಆಲ್ರೆಡಿ ಆಧಾರ್ ಮುಖಾಂತರ ಎಲ್ಲ ಬಂದ್ಬಿಟ್ಟಿರುತ್ತೆ. ಓಕೆ, ಪ್ರೊಸೀಡ್ ಆದಮೇಲೆ ಪೇಮೆಂಟ್ ಯಾವ ಥರ ಮಾಡ್ತಾರೆ, ಡಿಮಾಂಡ್ ಡ್ರಾಫ್ಟ್, ಡಿ ಡಿ ಅಥವಾ ಆನ್ಲೈನ್ ಪೇಮೆಂಟ್. ನೀವು ಆನ್ಲೈನ್ ಪೇಮೆಂಟೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನ್ಲೈನ್ ಪೇಮೆಂಟ್ ಮಾಡಿ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓಕೆ ಮಾಡಿ, ಪ್ರೊಸೀಡ್ ಟು ಪೇಮೆಂಟ್ ಮಾಡಿದರೆ ನೋಡಿ 112 ರೂಪಾಯಿ ಪ್ಲಸ್ 4 ರೂಪಾಯಿ ಸರ್ವಿಸ್ ಚಾರ್ಜ್ ಇರುತ್ತೆ. ಮತ್ತು ಟೋಟಲ್ 116 ರೂಪಾಯಿ 75 ಪೈಸೆ ಇರುತ್ತೆ. ನೋಡಿ ನೀವು ಯಾವ ಥರ ಪೇಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂತ ಕೇಳುತ್ತೆ. ನಾವು ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡೋಣ. ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೋದು. ಈಗ ನಾನು ದಯವಿಟ್ಟು ಸ್ವಲ್ಪ ಪಾಸ್ ಮಾಡ್ತೀನಿ, ಯಾಕಂದರೆ ಪರ್ಸನಲ್ ಇಂಪಾರ್ಟೆಂಟ್, ಹಾಗಾಗಿ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ. ನೋಡಿ ಈ ಥರ ಒಂದು OTP ಕೇಳುತ್ತೆ. ಅದು ನಿಮ್ಮ ಮೊಬೈಲ್, ನೀವು ಬ್ಯಾಂಕಲ್ಲಿ ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ನೀವು ಅಲ್ಲಿ ಎಂಟ್ರ್ ಮಾಡಿ. ನನಗೆ OTP ಬಂದಿದೆ 830045. ರೈಟ್, ನೆಕ್ಸ್ಟ್. ನೋಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೀವೇನು ಮಾಡಬಾರ್ದು, 1 ನಿಮಿಷವರೆಗೆ ವೇಟ್ ಮಾಡಬೇಕು. ಅದು 1 ನಿಮಿಷ ನೀವೇನಾದರೂ ರಿಫ್ರೆಶ್ ಅಥವಾ ಬ್ಯಾಕ್ ಹೋದರೆ ಅದು ನಿಮ್ಮ ಒಂದು ಪೇಮೆಂಟ್ನ ಡಿಕ್ಲೈನ್ ಮಾಡುತ್ತೆ ಬಿಲ್ ಡೆಸ್ಕ್ ಡಿಪಾರ್ಟ್ಮೆಂಟ್. ಟೈಮ್ ನೋಡಿ ಎಲ್ಲ ಸಕ್ಸಸ್ ಆಯಿತು. ಸಕ್ಸಸ್ ಆಗಿ ನೆಕ್ಸ್ಟ್ ಬ್ಯಾಂಕ್ ರೆಫರೆನ್ಸ್ ಕೂಡ ಬಂತು. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಆಧಾರ್ ನೋಡಿ ಇದನ್ನು ಓಕೆ ಮಾಡಿ, ಅಥೆಂಟಿಕೇಟ್ ಒತ್ತಬೇಕು, ಕಂಟಿನ್ಯೂ ಅಲ್ಲ ಅಥೆಂಟಿಕೇಟ್. KYC ಓಕೆ ಮಾಡಿದ್ವಿ. ಈಗ ನನಗೆ ಒಂದು OTP ಸೆಂಡ್ ಥ್ರೂ ಇಮೇಲ್ ID. ನೋಡಿ ಇಲ್ಲಿ ನನ್ನ ಒಂದು ರಿಜಿಸ್ಟರ್ ನಂಬರ್ಗೆ OTP ಬರುತ್ತೆ. ಈಗ ನೋಡಿ ಇದೇ ಮೊಬೈಲ್ಗೆ ಬರುತ್ತೆ OTP. ನೋಡಿ ಬಂತು. ನಾವು 292412 ಇದನ್ನು ಹಾಕಿ ಸಬ್ಮಿಟ್ ಮಾಡಿದ್ವಿ. ನಮ್ಮ ಒಂದು ಆಧಾರ್ನ ಪ್ರೊಫೈಲ್ ಇಲ್ಲಿ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ನೋಡಿ ಬಂತು. ಡೌನ್ಲೋಡ್ ಅಂದರೆ ಈ ಥರ ಒಂದು ಪೇಜು ನಮ್ಮಲ್ಲಿ ಡೌನ್ಲೋಡ್ ಆಗಿರುತ್ತೆ ಮೊಬೈಲಲ್ಲಿ. ನೋಡಿ ಸಾರಿ, ಅದರಲ್ಲೇ ಇದೆ. ಓಕೆ, ಮುಗೀತು. ಇಷ್ಟು ಮಾಡಿಬಿಟ್ರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಅದು ಫಿಲಪ್ ಆಗಿರುತ್ತೆ. ಆಮೇಲೆ ಕಂಟಿನ್ಯೂ ಆಗಿ ನಿಮಗೆ ಡೈರೆಕ್ಟಾಗಿ ಅದು ಪ್ಯಾನ್ ಕಾರ್ಡ್ ನಿಮ್ಮ 7 ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಧನ್ಯವಾದಗಳು. ನಮ್ಮ ಚಾನಲ್ನ ಈ ಥರ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ.